ನಮಸ್ತೆ. ಸಂಖ್ಯೆ, ನಂಬರ್, ವಿವರ, ಗುಣ, ಪರಿಹಾರ. ಹೆಸರುಗಳಲ್ಲಿ ಒಳ್ಳೆಯ ಸಂಖ್ಯೆಗಳು ಇದ್ದರೆ, ನಂಬರ್ಗಳಿದ್ದರೆ ಅಥವಾ ವೆಹಿಕಲ್ಗಳಲ್ಲಿ ಇದ್ದರೆ ಒಳ್ಳೆಯದಾಗುತ್ತದೆ, ಸಕ್ಸಸ್ ಸಿಗುತ್ತದೆ. 31 ನಂಬರ್. ಈ ಸಂಖ್ಯೆ ಬಹಳ ಶಕ್ತಿಯುಳ್ಳದ್ದು. ಸರಿಯಾದ ರೀತಿ ಬಳಸಿದರೆ ರಾಜ ಮಹಾರಾಜರ ರೀತಿ ಜೀವನ ಮಾಡಬಹುದು. ಪ್ರಾಬ್ಲಮ್ ಸ್ವಲ್ಪ ಇದೆ, ಯಾಕಂದರೆ ರಾಹು ನಂಬರ್ ಇರೋದ್ರಿಂದ. 3 ಅಂದರೆ ಗುರು, 1 ಅಂದರೆ ಸೂರ್ಯ, ಒಳ್ಳೆಯ ನಂಬರು. ಅದೇ ಸೇರಿಸಿದರೆ 4 ಆಗುತ್ತದೆ. ಹಾಗಾಗಿ ರಾಹು ಮಂತ್ರ ಜಪ ಮಾಡಿ. ಓಂ ರಾಮ್ ರಾಹುವೇ ನಮಃ 108 ಸಲ ಶನಿವಾರ ಜಪ ಮಾಡಿದರೆ ಒಳ್ಳೆಯದು. 32 ಯಶಸ್ಸಿದೆ, ಸರಿಯಾದ ಜೋಡಣೆ ಇದ್ದರೆ ಒಳ್ಳೆಯದಾಗುತ್ತದೆ. ವಿದ್ಯೆ, ಜ್ಞಾನ, ರಾಜಮರ್ಯಾದೆ ಸಿಗುತ್ತದೆ. ಆದರೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ನಷ್ಟ ಬರಬಹುದು. ಕೃಷ್ಣನ ಆರಾಧನೆ, ಗೋವಿಂದನ ಆರಾಧನೆ ಮಾಡಿ, ಪೂಜೆ ಮಾಡಿ, ಜಪ ಮಾಡಿ, ಉಡುಪಿ ಅಥವಾ ತಿರುಪತಿಗೆ ಹೋಗಿ ಪೂಜೆ ಮಾಡಿಸಿ, ಒಳ್ಳೆಯದಾಗುತ್ತದೆ. 3 ಅಂದರೆ ಸೇರಿ 33 ವಿದ್ಯೆ, ಐಶ್ವರ್ಯ, ಆರೋಗ್ಯ, ವಾಹನ ಯೋಗ ಕೊಡ್ತಾರೆ. ಏನು ಬೇಕಾದರೂ ಸಿಗುತ್ತದೆ ಗುರು ನಂಬರ್ ಇರೋದ್ರಿಂದ. ಅದರ ಜೋಡಣೆ ಸರಿ ಇರಬೇಕಾಗುತ್ತದೆ. 34 ಜಗಳ, ಯೋಚನೆ ಮಾಡಿ ಕೆಲಸ ಮಾಡಬೇಕಾಗುತ್ತೆ. ಗುರು ಮತ್ತು ರಾಹುವಿನ ಕಾಂಬಿನೇಷನ್ ಇರೋದ್ರಿಂದ ಅದರ ಜಪ ಪೂಜೆ ಮಾಡಿಕೊಂಡರೆ ಒಳ್ಳೆಯದಾಗುತ್ತದೆ. 35 ಸೇರಿದರೆ 8 ಆಗುತ್ತದೆ. ಅದರ 3 ಗುರು, 5 ಬುಧ ಸೇರಿದರೆ ಒಳ್ಳೆಯದೇ ಇದೆ. ಹಾಗಾಗಿ ಗುರು ಬುಧನ ಜಪ ಮಾಡಿ, ಶನಿ ಜಪ ಮಾಡಿದ್ರೂ ಒಳ್ಳೆಯದು. ಅನಾವಶ್ಯಕ ಜಗಳ, ವ್ಯಾಜ್ಯಗಳಲ್ಲಿ ಸಿಕ್ಕಿಕೊಳ್ಳುವುದು ತಪ್ಪಿಸಿಕೊಳ್ತೀರಾ. ಕ್ಷಯ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಯಿಂದ ಮುಕ್ತಿಯನ್ನು ಪಡೆಯಬಹುದು. ಜಪ ಮಾಡಿ ಒಳ್ಳೆಯದಾಗುತ್ತದೆ. 36 ಬುದ್ಧಿವಂತಿಕೆ, ಐಶ್ವರ್ಯವನ್ನು ಸೂಚಿಸುತ್ತದೆ. ಗುರು, ಕುಜ, ಶುಕ್ರ ಜಪ ಪೂಜೆ ಮಾಡಿ ಒಳ್ಳೆಯದಾಗುತ್ತದೆ. 37 ಇದು ಒಳ್ಳೆಯ ಸಂಖ್ಯೆ, ಆದರೆ ಗುರು ಮತ್ತು ಕೇತುವಿನ ಪರಿಹಾರ ಮಾಡಿಕೊಳ್ಳಬೇಕು. ಇವರಿಗೆ ಪ್ರತಿಯೊಬ್ಬರೂ ಸಹಾಯ ಮಾಡ್ತಾರೆ. ಕೆಲವೊಮ್ಮೆ ಆರೋಗ್ಯನೂ ಕೆಡಬಹುದು, ಎಚ್ಚರಿಕೆ ವಹಿಸಿ. ಜೀವನ ಚೆನ್ನಾಗಿರಬೇಕಾದರೆ ಗಣಪತಿ ಆರಾಧನೆ ಮತ್ತು ಶಿವನ ಆರಾಧನೆ ಜಾಸ್ತಿ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತದೆ.